ವರ್ಣಾರ್ಭಟಕ್ಕೆ ಈ ವರ್ಷದ ಮುಂಗಾರು ಬೆಳೆ ಹಾನಿಯಾಗಿತ್ತು. ಹಾನಿಯಾದ ಪ್ರದೇಶಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ರಾಜ್ಯ ಅಧ್ಯಯನ ತಂಡ ಭೇಟಿ ನೀಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದರು. ಬಳಿಕ ಎನ್ಡಿಆರ್ಎಫ್ ನಿಯಮದ ಪ್ರಕಾರ ಪರಿಹಾರ ಸಿಗುವ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಬೇಸರವಾಗಿದೆ. ಬೆಳೆ ಹಾನಿ ಪರಿಹಾರ ನೀಡುವಲ್ಲಿ ತಾರತಮ್ಯ. 63.16 ಕೋಟಿ ಪರಿಹಾರ, ರೈತರ ಆಕ್ರೋಶ. ಧಾರವಾಡ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಹೆಸರು, ಉದ್ದು, ಸೋಯಾಬೀನ್ ಸೇರಿದಂತೆ ಬಹುತೇಕ ಬೆಳೆಗಳು ನಾಶವಾಗಿದ್ವು. 97,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಅಂತ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿತ್ತು. ಕೃಷಿ, ತೋಟಗಾರಿಕೆ ಬೆಳೆಗಳೂ ಸೇರಿಕೊಂಡಿದ್ವು. ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಕೂಡ ಭೇಟಿ ನೀಡಿ ಸೂಕ್ತ ಪರಿಹಾರದ ಭರವಸೆಯನ್ನ ನೀಡಿದ್ರು. ಈಗ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ನಿಂದ ಧಾರವಾಡಕ್ಕೆ 63.16 ಕೋಟಿ ಬಿಡುಗಡೆ ಆಗಿದೆ. ರೈತರ ಅಕೌಂಟ್ಗೆ ನೇರವಾಗಿ ಹಣ ಜಮಾ ಆಗ್ತಾ ಇದೆ. ಆದರೆ ಸರ್ಕಾರದ ಭರವಸೆಯಂತೆ ಸೂಕ್ತ ಪರಿಹಾರ ಸಿಕ್ಕಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸಣ್ಣ ಹಿಡುವವರಿಗೆ 8,600, ದೊಡ್ಡವರಿಗೆ 17,000 ಚಿಲ್ಲರೆಯನ್ನು ಮಾಡಿದರು. ಇವತ್ತು ಏನು ಸರ್ಕಾರ ಇದನ್ನು ರಿಲೀಸ್ ಮಾಡಬೇಕಾಗಿತ್ತು, ಇವತ್ತು ಅದನ್ನು 5,000 ಹಾಕೋದು, 8,000 ಹಾಕೋದು, ಈ ಥರ ಮಾಡ್ತಾಯಿದೆ. ಅಂದರೆ ಇವ್ರು ಏನು ಮಾಡ್ತಾ ಇದ್ದಾರೆ, ಇವತ್ತು ಸೆಂಟ್ರಲ್ ಗೌರ್ಮೆಂಟಿಂದ NDRF ಫಂಡ್ ಕೊಟ್ಟಿದ್ದಾರೆ. ಅದಕ್ಕೆ ಕೊಟ್ಟರೆ ಅದನ್ನು ತಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಏನಾರು ಬಳಕೆ ಮಾಡ್ತಾ ಇದ್ದೀರೇನ್ರಿ? ಯಾಕಂದರೆ ಇವತ್ತು ಅವರು ಲಕ್ಷಾನುಗಟ್ಟಲೆ ಹಾಕಿ ತಮ್ಮ ಬೆಳೆಗಳನ್ನು ಬೆಳೆದಾರ, ಅದು ಯಾವತ್ತೆಲ್ಲ ನಾಶ ಆಗೈತಿ. 97,000 ಹೆಕ್ಟೇರ್ ಪ್ರದೇಶದ ಪೈಕಿ 72,000 ಹೆಕ್ಟೇರ್ ಪ್ರದೇಶಕ್ಕೆ ಮಾತ್ರ 63.16 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ. ಮಳೆ ಹಾನಿ ಪ್ರದೇಶಕ್ಕೂ ಕತ್ತರಿ ಹಾಕಲಾಗಿದೆ. ಅಲ್ಲದೆ ಪರಿಹಾರ ಮೊತ್ತದಲ್ಲಿ ಪ್ರತಿಯೊಬ್ಬ ರೈತರ ಅಕೌಂಟ್ಗೆ ಒಂದೊಂದು ರೀತಿಯಲ್ಲಿ ಹಣ ಜಮಾ ಮಾಡಲಾಗಿದೆ. ಇದರಿಂದ ರೈತರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಆದರೆ ಸಚಿವರು ಮಾತ್ರ ದೊಡ್ಡ ಹಿಡುವಳಿದಾರರಿಗೆ 17,000, ಸಣ್ಣ ಹಿಡುವಳಿದಾರರಿಗೆ 8,600 ರೂಪಾಯಿ ಜಮಾ ಆಗುತ್ತಿದೆ ಎಂದಿದ್ದಾರೆ. ಪರಿಹಾರ ಬಿಡುಗಡೆ ಆಗಿದೆ. ಯಾವುದು ಮಳೆ ಆಧಾರಿತ ಭೂಮಿಗಳಿದಾವೆ ಸುಮಾರು 8,500, ಯಾವುದು ನೀರಾವರಿ ಭೂಮಿ ಇದೆ ಸುಮಾರು 17,000ವರೆಗೆ ಕೊಟ್ಟಾಗಿದೆ. ಇನ್ನು ಮುಂದ್ಗಡೆ ಮುಖ್ಯಮಂತ್ರಿಯವರು ಕೂಡ ಸ್ಪೆಷಲ್ ಆಗಿ ಪ್ಯಾಕೇಜ್ ಏನು ಕೊಡ್ತಾರೆ ಅದನ್ನ ಮುಂದೆ ಬರ್ತಕ್ಕಂಥ ಮುಖ್ಯಮಂತ್ರಿಯವರು ಕೂಡ ಕೊಡ್ತಾರೆ. ಅಲ್ಲ, ಮ್ಯಾಕ್ಸಿಮಮ್ 2 ಹೆಕ್ಟರ್ಸ್ ಅಲ್ಲ, ಪರ್ ಹೆಕ್ಟರ್ ನಾವು 17,000ವರೆಗೆ ಕೊಡ್ತೀವಿ, ಯಾವುದು ಇರಿಗೇಷನ್ ಆದರೆ. ಒಟ್ಟಾರೆ ರಾಜ್ಯ ಸರ್ಕಾರ ರೈತರಿಗೆ ಬೆಳೆ ಪರಿಹಾರ ಹಾಕುವಲ್ಲಿ ತಾರತಮ್ಯ ಮಾಡಿದೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರಿಹಾರದ ಮೊತ್ತಕ್ಕೆ ರಾಜ್ಯ ಸರ್ಕಾರ ಕತ್ತರಿ ಹಾಕಿದೆ ಅಂತ ದೂರಿದ್ದಾರೆ. ತಾರತಮ್ಯ ಆಗಿದ್ರೆ ಸರಿ ಮಾಡಿಸ್ತೀನಿ ಅಂತ ಸಚಿವರು ಭರವಸೆ ನೀಡಿದ್ದಾರೆ. ಮಂಜುನಾಥ್ ಯಡ್ರಳ್ಳಿ, ನ್ಯೂಸ್ 18 ಧಾರವಾಡ.